ಸಮ್ಮರಿಂದ ಆದರೆ ಬಿಸಿಲು ಯಥೇಚ್ಛವಾಗಿ ತಾಪ ಕಿಡ್ನಿ ಮೇಲೆ ಯಾವ ಥರ ಪರಿಣಾಮ ಆಗುತ್ತೆ ಅಂದರೆ ಇಲ್ಲಿ ನೋಡೋಣ ಬನ್ನಿ. ನಿನ್ನೆಯಿಂದ ಆಲ್ಮೋಸ್ಟು ಒಂದು 4-5 ಪೇಷಂಟ್ಸು ನನ್ನ ಕನ್ಸಲ್ಟೇಷನ್ನೇ ತೊಗೊಂಡಿದ್ದಾರೆ. ಏನಕ್ಕೆ ತೊಗೊತಾರೆ? ಒಂದು, ಈ ತುಂಬ ಬಿಸಿಲು ಜಾಸ್ತಿ ಆಗೋದ್ರಿಂದ ಈ ಕಿಡ್ನಿ ಸ್ಟೋನ್ ಸೀಸನ್ ಅಂತಲೇ ಹೇಳ್ತೀವಿ. ಈ ಸಮ್ಮರ್ ಅಂತ ಶುರುವಾಯಿತು ಅಂತಂದರೆ ಡಿಹೈಡ್ರೇಷನಿಂದ ನೀರು ತೊಗೊಳ್ದೆ ಯೂರಿನ್ ಕಲರ್ ಚೇಂಜ್ ಆಗಿ ಸ್ಟೋನ್ಸ್ ಫಾರ್ಮೇಷನ್ ಆಗಿ ನನ್ನ ಹತ್ರ ಸರ್ಜರಿಗೆ ತುಂಬ ಜನ ಬರ್ತಾರೆ. ಅದಕ್ಕೆ ಇದನ್ನು ಕಿಡ್ನಿ ಸ್ಟೋನ್ ಸೀಸನ್ ಅಂತಲೇ ಹೇಳ್ತೀವಿ. ಅದಕ್ಕೆ ಇದಕ್ಕೆ ಏನು ಮಾಡಬೇಕು? ಯಥೇಚ್ಛವಾಗಿ ನೀರು ಕುಡಿಬೇಕು, ಸಾಲ್ಟ್ ಕಮ್ಮಿ ಮಾಡಬೇಕು. ಮತ್ತು ಎರಡನೇದು, ನಿನ್ನೆನೂ ತುಂಬ ಜನ UTI ಇನ್ಫೆಕ್ಷನ್ನು, ಉರಿ, ಬರ್ನಿಂಗು, ಕೆರೆತ, ರೆಡ್ನೆಸ್ ಆಗಲಿ, ಪೇಯ್ನ್ ಆಗಲಿ ತುಂಬ ಜನ ಬರ್ತಾರೆ. ಎಲ್ಲ ನೋಡ್ತೀವಿ, ನೀರು ಕುಡ್ದಿಲ್ಲ. ಮತ್ತು ಇದೇ ಥರನೇ ಸಮ್ಮರು ಕಿಡ್ನಿ ಮೇಲೆ ಡ್ಯಾಮೇಜ್ ಮಾಡಿ ಏನಾಗುತ್ತೆ, ಇನ್ಫೆಕ್ಷನ್ಸು ಶುರುವಾಗುತ್ತೆ. ಅಂದರೆ ಏನು? ಬ್ಯಾಕ್ ಪೇಯ್ನ್ ಆಗೋದು, ಫೀವರ್ ಆಗೋದು, ಉರಿ ಆಗೋದು, ಮತ್ತು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸು, ಮತ್ತು ಸಿಸ್ಟೈಟಿಸು, ಇದೆಲ್ಲ ಮೋರ್ ಕಾಮನ್ ಇನ್ ಸಮ್ಮರ್. ಮತ್ತು ಇದ್ರ ಜೊತೆಗೆ ಲೂಸ್ ಮೋಷನ್ಸ್ ಆ್ಯಡ್ ಆಗುತ್ತೆ, ಅಂದರೆ ವಾಟರ್ ಲಾಸ್ ಬಾಡಿನಲ್ಲಿ, ಅರ್ಥ ಆಯ್ತಾ? ಮತ್ತು ಇದರಿಂದ ಏನಾಗುತ್ತೆ, ಕಿಡ್ನಿ ಇಂಜುರಿ ಆಗುತ್ತೆ. ಅಂದರೆ ಏನರ್ಥ? ನಿಮ್ಮ ಫಿಲ್ಟ್ರೇಷನ್ ಎಫೆಕ್ಟ್ ಆಗುತ್ತೆ. ಕಿಡ್ನಿ ಫಿಲ್ಟ್ರೇಷನ್ ಎಫೆಕ್ಟ್ ಆಯಿತು ಅಂತಂದರೆ ಕ್ರಿಯಾಟಿನಿನ್ ಜಾಸ್ತಿ ಆಗುತ್ತೆ. ಈ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೀವಲ್ಲ, ಫಿಲ್ಟ್ರೇಷನ್ ಎಫೆಕ್ಟ್ ಆಗಿ ಮತ್ತು ಈ ಬ್ಲಡ್ ಫ್ಲೋ ಅನ್ನೋದು ಏನಿರುತ್ತೆ ಕಿಡ್ನಿಗೆ ಫ್ಲೂಯಿಡ್ ಲಾಸ್ ಆಗಿ ಬ್ಲಡ್ ಫ್ಲೋ ಕಮ್ಮಿ ಆಗಿ ಯೂರಿನ್ ಕೂಡ ಕಮ್ಮಿ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಇದನ್ನು ನಾವು ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೀವಿ. ಮತ್ತು ನಾಲ್ಕನೇದು, ಆಯಿತಾ, ಇದೇ ಹೀಟು ಮತ್ತು ಈ ವೇವ್ಸು ಇದೆಲ್ಲನೂ ಮತ್ತು ಎಲ್ಲ ಜನಗಳ ಮೇಲೆ ಪರಿಣಾಮ ಬೀರಿ ಈ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ನೀರು ಸರಿಯಾಗಿ ಕುಡಿಯೋಲ್ಲ, ಮತ್ತು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಆಯಿತಾ? ಅದಕ್ಕೋಸ್ಕರನೇ ಹೇಳೋದು, ಏನೇ ಇವಾಗ ಸಮ್ಮರ್ ಸೀಸನಲ್ಲಿ ನೀವು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಅಂತ ಏನಿದೆಯಲ್ಲ ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಏನಕ್ಕೆ ಅಂತ ಹೇಳ್ತೀನಿ ಅಂದರೆ, ಸೋಡಿಯಂ ಕಮ್ಮಿ ಆಯಿತು, ಪೊಟ್ಯಾಷಿಯಮ್ ಜಾಸ್ತಿ ಆಯಿತು, ಕ್ಯಾಲ್ಶಿಯಂ ಕಮ್ಮಿ ಆಯಿತು, ಇದರಿಂದ ನಿಮಗೆ ಕೋಮಾಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ನಾನು ಹೇಳೋದೇನು ಅಂತಂತಂದರೆ, ಈ ಸಮ್ಮರಲ್ಲಿ ಎಲೆಕ್ಟ್ರೋಲೈಟ್ಸು ಅಂದರೆ ನೀವು ವಾಟರ್ ಆಗಿರ್ಬೋದು, ಮತ್ತು ಕೋಕೋನಟ್ ವಾಟರ್ ಇರ್ಬೋದು, ಮತ್ತು ಈ ಮಜ್ಜಿಗೆ, ಮತ್ತು ಅದ್ರ ಜೊತೆಗೆ ತುಂಬ ಎಲೆಕ್ಟ್ರೋಲೈಟು ವಾಟರ್ ಕಂಟೆಂಟ್ ಇರುವಂಥದ್ದು ತುಂಬ ಫ್ಲೂಯಿಡ್ಸ್ ಇದ್ದಾವೆ. ಇದನ್ನೆಲ್ಲ ನೀವು ಟೈಮ್ ಟು ಟೈಮು ಕನ್ಸ್ಯೂಮ್ ಮಾಡಿ ಈ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ನ ಕಮ್ಮಿ ಮಾಡಬೇಕಾಗುತ್ತೆ.